ಚೆನ್ನಾಗಿದೆ, ಫ್ಯಾಮಿಲಿ ಕುತ್ಕೊಂಡು ನೋಡೋ ಮೂವಿ. ಎಲ್ಲರೂ ಗೌರಿ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಮೂವಿ. ಹೊಸ ಹೀರೋ ಆದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟ್ ಎಲ್ಲ ನೈಸ್ ಮೂವಿ, ಸೂಪರ್ ಆಗಿದೆ. ಆಲ್ ದ ಬೆಸ್ಟ್ ಗೌರಿ ಟೀಮ್. ಎಲ್ಲರೂ ಸಿನಿಮಾ ನೋಡ್ತೀರಾ ಅಂತ ಅನ್ಕೊಂತೀನಿ. ಸಿನಿಮಾ ಚೆನ್ನಾಗಿದೆ ಸಿನಿಮಾ. ನಾನು ನಿನ್ನೆ ಹೇಳಿದ್ರೆ ನಾನು ಒಂದೇ ಮಾತು ಹೇಳೋದು, ಅಣ್ಣ ತಪ್ಪು ಮಾಡಿದ್ರೆ ಅಂತಾರೆ ಸಾರಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಸಿನಿಮಾ ಗೌರಿ. ಇಲ್ಲ ಏನಕ್ಕಂದ್ರೆ ನೀವು ನೋಡಿರ್ಬೋದು, ಎಮೋಷನ್ ಆಗಿರ್ಬೋದು. ನಮ್ಗೆ ಯೂತಿಗೆ ಏನ್ ಬೇಕು, ಮತ್ತೆ ಮೈನ್ಲಿ ಅವ್ರು ನೋಡ್ತಿರೋದು ಬೇಜಾರಾಗ್ತಿದೆ ನನಗೆ. ಅಪ್ಪ ಅಮ್ಮ ಮೈನ್ಲಿ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ, ಪೇರೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಮತ್ತೆ ಅವ್ರ ಹೀರೋ ಸಮರ್ಜಿತ್ ಲಂಕೇಶ್ ಅವರು ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಪಾಪ. ಅವ್ರ ಬಗ್ಗೆ ಒಂದೇ ಒಂದು ಮಾತು, ಡ್ಯಾನ್ಸ್ ಫೈಟ್ ಎಲ್ಲ ನೀವು ನೋಡಿದ್ರೇನೆ ಎಷ್ಟೋ ಸಿನಿಮಾಗಳು ಮಾಡಿರೋ ಎಕ್ಸ್ಪೀರಿಯನ್ಸ್ ತರ ಅನ್ಸುತ್ತೆ. ಬಟ್ ಫಸ್ಟ್ ಸಿನಿಮಾ ಸಕ್ಕದಾಗಿ ಮಾಡಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಒಂದೇ ಮಾತು ಹೇಳ್ತೀನಿ, ಅಣ್ಣ ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ಹೊಡಿತಾರೆ ಡ್ಯಾಶು, ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ಹೊಡಿತಾರೆ ಡ್ಯಾಶು. ಯಾಕಂದ್ರೆ ಅಲ್ಲಿರೋದು ನಮ್ಮ ಹೀರೋ ಸಮರ್ಜಿತ್ ಲಂಕೇಶ್. ಸೊ ಏನಕ್ಕಂದ್ರೆ ಫೈಟ್ಸ್ ಡ್ಯಾನ್ಸ್ ಎಲ್ಲ ನೋಡಿರ್ಬೋದು, ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ, ಸಕ್ಕದಾಗಿರುತ್ತೆ. ಮತ್ತೆ ನಾನು ಒಂದು ಅನ್ಕೊಂತಿದ್ದೆ, ನಾನು ಚಾಮುಂಡಿ ತಾಯಿ ಹತ್ರ ಹೋದಾಗೆಲ್ಲ, ಅಮ್ಮ ಕಣ್ಬಿಡಮ್ಮ ಒಂದ್ಸಲಿ, ಕಣ್ಬಿಡಮ್ಮ ನಮ್ಮೇಲೂ, ಕಣ್ಬಿಡಮ್ಮ ಅಂತ. ಆ ಚಾಮುಂಡಿ ತಾಯಿ ಕಣ್ಬಿಡ್ಲು. ಇವತ್ತು ಬಂದ್ಬಿಟ್ಟು ಥಿಯೇಟರ್ ಅಲ್ಲಿ ಫಸ್ಟ್ ಸಿನಿಮಾ, ನನ್ನ ಸಿನಿಮಾ ಬಂದಿದೆ. ಇವತ್ತು ಗಾಂಧಿನಗರದಲ್ಲಿ ರಿವ್ಯೂ ಕೊಟ್ಕೊಂತ ಒಬ್ಬ ಹುಡುಗ ಇವತ್ತು ಫಿಲಂ ಅಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ಖುಷಿ ಇದೆ ಅಣ್ಣ. ಅದರಲ್ಲಿ ಸೀನಾ ಅಂತ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ಗಾಂಧಿನಗರದಲ್ಲಿ ನಾರ್ಮಲ್ ಆಗಿ ಓಡಾಡ್ತಿದ್ದೆ, ರಿವ್ಯೂ ಕೊಡ್ತಿದ್ದ ಹುಡುಗ ಒಂದು ಸಿನಿಮಾದಲ್ಲಿ ಬಂದಿದ್ದಾರೆ ಅಂದ್ರೆ ಅದೆಲ್ಲ ಕರ್ನಾಟಕ ಜನತೆ ಕೊಟ್ಟಿರೋ ಪ್ರೀತಿ. ಇವತ್ತು ಇಂಥ ಪ್ರತಿಭೆಗಳು ಇನ್ನೂ ಬರ್ಬೇಕಣ್ಣ. ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲ ಜೂನಿಯರ್ ಗೌರಿ ಮತ್ತೆ ಎರಡು ಗೌರಿಗೂ ಔಟ್ ಆಫ್ ಔಟ್ ಮಾಡ್ಸೋಣ ಅಷ್ಟೇ, ಇನ್ನೇನು ಇಲ್ಲ. ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ನೋಡಿ ಸಿನಿಮಾ. ಎಲ್ಲಾ ಕಡೆ ಕೊಡ್ತಾ ಇರ್ತಾರೆ ಬೂಂದಿ, ಇವತ್ತೆಲ್ಲಾ ಕಡೆ ಕೊಡ್ತಾ ಇರ್ತಾರೆ ಬೂಂದಿ. ಮಸ್ತಾಗಿ ಆಕ್ಟಿಂಗ್ ಮಾಡೋರೆ. ಸಿನಿಮಾ ಹೆಂಗ ಅನಿಸ್ತು ಬ್ರೋ? ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಒಬ್ಬ ಇಲ್ಲಿ ಬಂದು ಸಿನಿಮಾ ನೋಡಿ ಹೋದವನು ಇವತ್ತು ಒಬ್ಬ ಸ್ಟಾರ್ ಆಗಿ ಇಲ್ಲಿ ಸ್ಕ್ರೀನ್ ಮೇಲೆ ಬಂದವ್ರೆ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ತುಂಬಾ ಐತೆ ಕ್ರೇಜು, ಮಸ್ತಾಗಿ ಆಕ್ಟಿಂಗ್ ಮಾಡೋರು ವಾಸು. ಇಲ್ಲಿ ಆಕ್ಟಿಂಗ್ ಮಾಡಿರೋರೆಲ್ಲ ಭಾರಿ, ಇಲ್ಲಿ ಆಕ್ಟಿಂಗ್ ಮಾಡಿರೋರೆಲ್ಲ ಭಾರಿ ಮಸ್ತಾಗಿ ಬೇರೆ ಲೆವೆಲ್ ಡೈಲಾಗ್ ಹೊಡ್ತಾರೆ ನವಾಜು. ಇದೇ 2.5 ವರ್ಷದ ಹಿಂದೆ ಫೆಬ್ರವರಿ 18, 2022 ಬಡವ ರಾಸ್ಕಲ್ ಮೂವಿ ರಿವ್ಯೂ ಕೊಟ್ರು. ಇದೇ ಥಿಯೇಟರ್ಗೆ ಬಂದು ಇದೇ ಥಿಯೇಟ್ರಲ್ಲೇ ರಿವ್ಯೂ ಕೊಟ್ಟಿದ್ದು. ಬಟ್ ಆದ್ರೆ ಇವಾಗ 2024 ಆಗಸ್ಟ್ 15 ಇಲ್ಲೇ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಕರೆಸ್ಕೊಟ್ಟಿದ್ದಾರೆ. ನಮ್ ಬ್ರೋ ಅಂತ ಹೇಳ್ಕೊಳಕ್ ಹೆಮ್ಮೆ ಪಡ್ತೀನಿ ನಾನು. ಇವ್ರಿಗೋಸ್ಕರ ಮೂವಿ ಬಂದಿದ್ದೀನಿ. ಸಿನಿಮಾ ಹೆಂಗಿದೆ ಬ್ರೋ? ಸೂಪರ್ ಐತೆ ಸಿನಿಮಾ ಬಗ್ಗೆ. ಆಕ್ಟಿಂಗ್ ಮಸ್ತಾಗಿದೆ ಮಾತ್ರ ನವಾಜ್ ಬ್ರೋದು ಮಾತ್ರ. ಅಂಡ್ ಎಂಟೈರ್ ಸಿನಿಮಾಗೆ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಎಲ್ರು ಕೂಡ ಆಶೀರ್ಸಿ ಕನ್ನಡ ಸಿನಿಮಾ ಬೆಳಿಬೇಕು, ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ ಅಲ್ಲಿ ಹೋಗ್ಬೇಕು. ಎಲ್ಲ ಹೊಸ ಕಲಾವಿದರು ಏನಿದ್ದಾರೆ ಅವರೆಲ್ಲ ತಂದು ಕನ್ನಡ ಇಂಡಸ್ಟ್ರಿನ ಬೆಳೆಸ್ತಾರೆ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಬೆಳೆಸೋದಲ್ಲ, ಬಳಸ್ಬೇಕು. ಕನ್ನಡ ಇಂಡಸ್ಟ್ರಿನ ಪೈರಸಿ ಮಾಡೋದಲ್ಲ. ನೀವು ದಯವಿಟ್ಟು ನೋಡಿ, ಬಂದು ಥಿಯೇಟರ್ಗೆ ನೋಡಿ ಸಿನಿಮಾನ. ಸೂಪರ್ ಮೂವಿ, ಫ್ಯಾಮಿಲಿ ಪಿಕ್ಚರ್ ಚೆನ್ನಾಗಿದೆ. ಇನ್ನೊಂದ್ಸಲಿ ಬಂದು ನೋಡ್ಬೇಕು ಅನ್ಸ್ತಾ ಇದೆ. ನವಾಜ್ ಆಕ್ಟಿಂಗ್ ಚೆನ್ನಾಗಿದೆ, ಹೀರೋ ವಾಯ್ಸ್ ಆಕ್ಟಿಂಗ್ ಎಲ್ಲ ಸೂಪರ್. ಫ್ಯಾಮಿಲಿ ಪಿಕ್ಚರ್. ಹ್ಯಾಟ್ಸ್ ಆಫ್ ಟು ಎವ್ರಿವನ್ ಹೂ ಆಕ್ಟೆಡ್. ನವಾಜ್ ಸರ್ ಸಖತ್ತಾಗಿ ಮಾಡಿದ್ರು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ, ನನ್ನ ಹೆಸರು ಖುಷ್ ಅಂತ. ಫಸ್ಟ್ ಆಫ್ ಆಲ್ ಗೌರಿ ಸಿನಿಮಾ ನೋಡಿ ತುಂಬಾ ಖುಷಿ ಆಯಿತು. ಹ್ಯಾಟ್ಸ್ ಆಫ್ ಟು ಎಂಟೈರ್ ಗೌರಿ ಟೀಮ್. ಸ್ಪೆಷಲ್ ಮೆನ್ಷನ್ ಟು ಇಂದ್ರಜಿತ್ ಲಂಕೇಶ್ ಸರ್, ಬಿಕಾಸ್ ಹಿ ಹ್ಯಾಸ್ ಡಿಸೈನ್ಡ್ ಬ್ಯೂಟಿಫುಲ್ ಸ್ಟೋರಿ ಲೈನ್. ಅದ್ಭುತವಾಗಿದೆ. ಮತ್ತು ಸಾನಿಯಾ ಐರೆ ಅವರು ಮತ್ತು ಸಮರ್ಜಿತ್ ಅವರು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್, ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ದೆನ್ ಇನ್ ಫ್ಯೂಚರ್ ಇಫ್ ಐ ಗೆಟ್ ಅನ್ ಆಪರ್ಚುನಿಟಿ, ನಾನು ಒಬ್ಬ ಆಸ್ಪೈರಿಂಗ್ ಡೈರೆಕ್ಟರು, ನನಗೊಂದು ಅವಕಾಶ ಸಿಕ್ಕಿದ್ರೆ ಸಮರ್ಜಿತ್ ಲಂಕೇಶ್ನ ನಾನು ಡೈರೆಕ್ಟ್ ಮಾಡ್ತೀನಿ. ಅವರು ಪರ್ಫೆಕ್ಟ್ ಕಟ್ಔಟ್ ಫಾರ್ ದಿ ಕನ್ನಡ ಇಂಡಸ್ಟ್ರಿ. ಕೊನೆಯದಾಗಿ ಇನ್ನೊಂದು ಡೈಲಾಗು, ಸಿನಿಮಾಲಿ ತುಂಬ ಡೈಲಾಗ್ಸ್ ಇದೆ. ಕೊನೆಯದಾಗಿ ಒಂದು ಡೈಲಾಗ್ ಬರುತ್ತೆ, ಏನಪ್ಪ ಅಂದರೆ ಬದುಕು ಶಾಶ್ವತ ಅಲ್ವಂತೆ, ಬಟ್ ಆ ಬದುಕಲ್ಲಿ ನಾವು ಏನು ಸಾಧನೆ ಮಾಡ್ತೀವಿ ಅದು ಶಾಶ್ವತ ಅಂತೆ. ಸೊ ದ ರೈಟ್ ಎಕ್ಸಾಂಪಲ್ ಫಾರ್ ದಟ್ ಇಸ್ ಪುನೀತ್ ರಾಜ್ಕುಮಾರ್ ಸರ್. ಥ್ಯಾಂಕ್ ಯು ಸೋ ಮಚ್.